ನಮಸ್ಕಾರ. ವಿವಿಧತೆಯಲ್ಲಿ ಏಕತೆ, ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನೋಡಿಯೇ ಮಾಡಿರಬೇಕು. ಹಿಂದೂಗಳ ದೇವಾಲಯ, ಕ್ರಿಶ್ಚಿಯನ್ನರ ಇಗರ್ಜಿ, ಮುಸ್ಲಿಮರ ಮಸೀದಿ, ಜೈನರ ಬಸದಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಜೀವನದಲ್ಲಿ ಹಾಸುಹೊಕ್ಕಾಗಿವೆ. ವೀಕ್ಷಕರೇ, ಇಲ್ಲಿಯ ಪ್ರಕೃತಿಯಂತೆ ಇಲ್ಲಿಯ ಸಂಸ್ಕೃತಿಯೂ ಕೂಡ ಸಂಪದ್ಭರಿತ. ಇಂದಿನ ತಾಣಯಾನದಲ್ಲಿ ನಾವು ಮೊದಲಿಗೆ ನೋಡಲಿರುವುದು ಉಡುಪಿ ಜಿಲ್ಲೆಯ ಜೈನ ಬಸದಿಗಳ ಸುಂದರ ತಾಣ ವರಾಂಗ. ಉಡುಪಿಯಿಂದ 45 ಕಿಲೋಮೀಟರ್ ಪೂರ್ವದಲ್ಲಿದೆ ವರಾಂಗ. ಪ್ರಕೃತಿಯ ಸುಂದರ ಹಿನ್ನೆಲೆಯಲ್ಲಿ ಧ್ಯಾನಾಸಕ್ತ ಯೋಗಿಯಂತೆ ನಿಂತಿರುವ ಬೆಳ್ಳಕ್ಕಿಯ ಸೊಬಗು, ಆ ಸೊಬಗನ್ನು ಕಾಣಲು ಬಂದಂತಿರುವ ಪಕ್ಷಿ ಸಂಕುಲ. ಪುಟ್ಟ ಕೆರೆಯೊಂದರ ಮಧ್ಯದಲ್ಲಿದೆ ಕೆರೆ ಬಸದಿ. ಕೆರೆಯ ನಡುವೆ ಇರುವುದರಿಂದ ಈ ಅನ್ವರ್ಥನಾಮ. ವರಾಂಗ ರಾಜರು ಇದನ್ನು ಕಟ್ಟಿದ್ದೆಂದು ಪ್ರತೀತಿ. ಪುಟ್ಟ ನಾಡದೋಣಿ ಕೆರೆಯ ನೀರನ್ನು ಇಬ್ಬಾಗಿಸುತ್ತಾ ಬಸದಿಯತ್ತ ಸಾಗುವ ಸುಂದರ ನೋಟ. ಕೆರೆಯ ಹಸಿರು ನೀರಿನಲ್ಲಿ ಬೆಳ್ಮುಗಿಲುಗಳ ಪ್ರತಿಫಲನದ ಆಟ. ಎಲ್ಲವನ್ನು ಕಂಡ ಮನಸ್ಸಿಗೆ ಕೆರೆ ಬಸದಿ ಹತ್ತಿರವಾದ ಅರಿವೇ ಆಗದು. ವಿಶಾಲವಾದ ಬಸದಿ ಹಳೆಯದಾದರೂ ಸುಸ್ಥಿತಿಯಲ್ಲಿದೆ. 4 ದಿಕ್ಕುಗಳಿಗೂ ಬಾಗಿಲುಗಳಿರುವುದು ಕೆರೆ ಬಸದಿಯ ವೈಶಿಷ್ಟ್ಯ. ಪ್ರಶಾಂತ ಮುದ್ರೆಯಲ್ಲಿ ಪೂರ್ವಕ್ಕೆ ಮುಖ ಮಾಡಿ ನಿಂತ ಪಾರ್ಶ್ವನಾಥ, ಬಳಿಯಲ್ಲಿಯೇ ದೇವಿ ಪದ್ಮಾವತಿ. ದಕ್ಷಿಣ ದಿಕ್ಕಿಗೆ ನೇಮಿನಾಥ, ಉತ್ತರಕ್ಕೆ ಶಾಂತಿನಾಥ, ಪಶ್ಚಿಮ ದಿಕ್ಕಿಗೆ ಅನಂತನಾಥ. ಈ 4 ಜಿನಬಿಂಬಗಳು 4 ದೆಸೆಗೆ ಮುಖ ಮಾಡಿ 4 ದಿಕ್ಕುಗಳನ್ನು ಪರಿಪಾಲಿಸುವ ದಿಕ್ಪಾಲಕರಂತೆ ಭಾಸವಾಗುತ್ತಾರೆ. ಈ ತೀರ್ಥಂಕರರ ದರ್ಶನಕ್ಕೆ ಜಾತಿ ಮತ ಭೇದವಿಲ್ಲದೆ ಭಕ್ತಾದಿಗಳು ಆಗಮಿಸುವರು. ಶ್ರಾವಣ ಮಾಸದಲ್ಲಿ ಜರುಗುವ ವಿಶೇಷ ಪೂಜೆಯ ವೈಭವವನ್ನು ನೋಡಿಯೇ ತಿಳಿಯಬೇಕು. ಇಲ್ಲಿನ ಪ್ರಾಚೀನ ಕಾಲದ ಮತ್ತೊಂದು ಸುಂದರ ಬಸದಿ ನೇಮಿನಾಥ ಬಸದಿ. ಸುಮಾರು 1200 ವರ್ಷಗಳ ಹಳೆಯ ಇತಿಹಾಸ ಈ ಬಸದಿಯದು.
ಗುಡ್ಡದ ಮುಂಭಾಗದಲ್ಲಿ ಕಲ್ಪವೃಕ್ಷಗಳ ಸಮೂಹದ ನಡುವೆ ಹಸಿರಿನ ಕಿರೀಟ ಹೊತ್ತಂತೆ ಕಾಣುತ್ತದೆ 23ನೇ ಜೈನ ತೀರ್ಥಂಕರ ನೇಮಿನಾಥರ ಬಸದಿ. ಬಸದಿಯ ಮುಂಭಾಗದ ಬಾಗಿಲುವಾಡದ ಮೇಲಿರುವ ಮಕರ ತೋರಣ ಬರುವ ಯಾತ್ರಾರ್ಥಿಗಳನ್ನು ಸ್ವಾಗತಿಸುತ್ತದೆ. ಅರಳಿದ ಕಮಲದ ಮೇಲೆ ಪದ್ಮಾಸನದ ಭಂಗಿಯಲ್ಲಿದೆ ಜಿನಬಿಂಬ. ನುಣುಪಾದ ಶಿಲೆಯ ದಯಾಮಯ ಮುಖಭಾವದ ಆಕರ್ಷಕ ಜಿನ ವಿಗ್ರಹವನ್ನು ಕಾಣುವಾಗಲೇ ಮನದಲ್ಲಿ ಶಾಂತಿ ನೆಲೆಸಿದ ಭಾವ ಮೂಡುತ್ತದೆ. ಬಳಿಯಲ್ಲಿಯೇ ದೇವಿ ಪದ್ಮಾವತಿಯ ವಿಗ್ರಹವನ್ನೂ ಕಾಣಬಹುದು. ಸುಂದರವಾದ ಬ್ರಹ್ಮದೇವರ ಹಾಗೂ ಚಂದ್ರಪ್ರಭ ತೀರ್ಥಂಕರರ ವಿಗ್ರಹಗಳೂ ಇವೆ. ಇಲ್ಲಿರುವ ಪುರಾತನ ಕಾಲದ ಕನ್ನಡ ಶಾಸನವೊಂದು ಪ್ರವಾಸಿಗಳ ಕುತೂಹಲ ಕೆರಳಿಸುತ್ತದೆ. ವಿಶಾಲವಾದ ಈ ಬಸದಿಯನ್ನು ತಕ್ಷಣಕ್ಕೆ ಕಂಡಾಗ ಮೂಡಬಿದರೆಯ 1000 ಕಂಬದ ಬಸದಿಯಂತೆ ಭಾಸವಾಗುತ್ತದೆ. ಆದರೆ ಮೂಡಬಿದರೆಯ ಕಲಾತ್ಮಕ ಕುಸುರಿ ಕೆಲಸವನ್ನು ಇಲ್ಲಿ ಕಾಣಲಾರೆವು. ಸಾಮಾನ್ಯವಾದ ಜೋದುಗೆಗಳು ಹಾಗೂ ಕಂಬಗಳನ್ನಷ್ಟೇ ಕಾಣಬಹುದು. ಬಸದಿಯ ಹಿಂಭಾಗದಲ್ಲಿ ಕ್ಷೇತ್ರ ರಕ್ಷಣೆಯ ಭಾರ ಹೊತ್ತ ಕ್ಷೇತ್ರಪಾಲನ ಗುಡಿ ಇದೆ. ಬಸದಿಯ ಮುಂದಿರುವ ಅತ್ಯಂತ ಪ್ರಾಚೀನ ಮಾನಸ್ತಂಭವಿದು. ಇದರ ಎತ್ತರ 45 ಅಡಿಗಳು. ವರಾಂಗದ ಈ ಬಸದಿಗಳು ಪ್ರವಾಸಿಗಳಿಗೆ ಅಪೂರ್ವ ಅನುಭವ ನೀಡುತ್ತವೆ. ಉಡುಪಿಯಿಂದ 40 ಕಿಲೋಮೀಟರ್ ಆಗ್ನೇಯಕ್ಕಿರುವ ಕಾರ್ಕಳಕ್ಕೆ ಹಿಂದೆ ಪಾಂಡ್ಯನಗರಿ ಎನ್ನುವ ಸುಂದರ ಹೆಸರಿತ್ತು. ಸಮೃದ್ಧವಾಗಿ ಬೀಳುವ ಮಳೆಯಿಂದ ಅಥವಾ ವಿಫುಲವಾಗಿ ಇಲ್ಲಿ ದೊರೆಯುವ ಕಪ್ಪು ಶಿಲೆಯಿಂದಾಗಿ ಕಾರ್ಕಳ ಎನ್ನುವ ಹೆಸರು ಬಂತೆಂದು ಪ್ರತೀತಿ. ಕರ್ನಾಟಕದ ಜಿನಕ್ಷೇತ್ರಗಳಲ್ಲಿ ಕಾರ್ಕಳವೂ ಪ್ರಮುಖವಾದದ್ದು. ಕರ್ನಾಟಕದಲ್ಲಿ ಶ್ರವಣಬೆಳಗೊಳ, ಧರ್ಮಸ್ಥಳ, ವೇಣೂರು ಹಾಗೂ ಕಾರ್ಕಳದಲ್ಲಿ ಬಾಹುಬಲಿಯ ಬೃಹತ್ ಶಿಲ್ಪಗಳನ್ನು ಕಾಣಬಹುದು. ಈ ಪ್ರಾಂತ್ಯವನ್ನಾಳಿದ ರಾಜ ಭೈರರಸ ಕ್ರಿಸ್ತಶಕ 1432ರಲ್ಲಿ 42 ಅಡಿ ಎತ್ತರದ ಈ ಬಾಹುಬಲಿಯನ್ನು ಸ್ಥಾಪಿಸಿದ. ಅತ್ಯಂತ ಸುಂದರವಾದ ಏಕಶಿಲಾ ವಿಗ್ರಹವಿದು. ಕೈಕಾಲಿಗೆ ತೊಡರಿಕೊಂಡ ಬಳ್ಳಿಗಳು ಭವಬಂಧನವನ್ನು ಪ್ರತಿನಿಧಿಸುತ್ತವೆ. ಆದರೆ ಶಾಂತಮುಖ ಮುದ್ರೆ ಹಾಗೂ ನಿರ್ಲಿಪ್ತ ಭಾವಗಳು ಪ್ರಾಪಂಚಿಕ ಬಂಧನದಿಂದ ಬಾಹುಬಲಿ ದೂರ ಇರುವುದರ ಪ್ರತೀಕವೆನಿಸಿದೆ. ಈ ಸುಂದರ ಮೂರ್ತಿ ನೋಡುಗರ ಮನಸೆಳೆಯುತ್ತದೆ. ಬೆಟ್ಟದ ಮೇಲೆ ತಲೆ ಎತ್ತಿ ನಿಂತಿರುವ ಬಾಹುಬಲಿಯ ವಿಗ್ರಹ ಸತ್ಯ, ಶಾಂತಿ, ಅಹಿಂಸೆಯ ವೈರಾಗ್ಯಗಳು ಗುರುತಾಗಿ ನಿಂತಿದೆ. ಬಾಹುಬಲಿಯ ಸ್ನಿಗ್ಧ ಸೌಂದರ್ಯ ದೂರ ದೂರದ ಯಾತ್ರಿಗಳನ್ನು ತನ್ನೆಡೆಗೆ ಆಕರ್ಷಿಸುತ್ತಿದೆ. ಜೈನ ತೀರ್ಥಂಕರರ ಸಾಲು ವಿಗ್ರಹಗಳು ನೋಡುಗರ ಗಮನ ಸೆಳೆಯುತ್ತಿವೆ. ಸಂಪ್ರಾಪ್ತ ಸಿದ್ಧಿ ಸೌಖ್ಯಾಮೃತಾತ್ಮನ ಲೋಕಾಲೋಕದ್ವಯಾಧಾರಂ ವಸ್ತುಸ್ಥಾಸ್ಮುಚರಿಸ್ತು ವಾ ಸಂವಿದಾಲೋಕ. ಕಾರ್ಕಳದಲ್ಲಿನ ಜೈನ ಪರಂಪರೆಗೆ ಸೇರಿದ ಮತ್ತೊಂದು ತಾಣ ಈ ಜಿನ ಚೈತ್ಯಾಲಯ. 11ನೇ ಶತಮಾನದಲ್ಲಿ ಘಟ್ಟ ಪ್ರದೇಶವನ್ನು ಆಳಿದವರು ಸಾಂತರಸರ ವಂಶಸ್ಥರು. ಈ ಬಸದಿಯನ್ನು ಕಟ್ಟಿಸಿದ ಜೈನ ದೊರೆ ಈ ವಂಶದ ಇಮ್ಮಡಿ ಭೈರವೇಂದ್ರ. ಈ ಬಸದಿಗೆ ತ್ರಿಭುವನ ಜೈನ ಚೈತ್ಯಾಲಯ ಹಾಗೂ ರತ್ನತ್ರಯ ಧಾಮ ಎನ್ನುವ ಹೆಸರೂ ಇದೆ.
ಬಸದಿಯ 4 ಕಡೆ ಸುಂದರವಾದ ಭವ್ಯ ಬಾಗಿಲುಗಳಿವೆ. ಆದ್ದರಿಂದಲೇ ಇದಕ್ಕೆ ಚತುರ್ಮುಖ ಬಸದಿ ಎನ್ನುವ ಹೆಸರೂ ಉಂಟು. ವಿಶಿಷ್ಟವಾದ ಇದರ ಶಿಲ್ಪ ಹಾಗೂ ಕೆತ್ತನೆಗಳು ಮನೋಹರ. 32 ಸ್ತಂಭಗಳಿರುವ ಈ ಭವ್ಯ ಬಸದಿ ಪುರಾತತ್ವ ಇಲಾಖೆಯ ಉಸ್ತುವಾರಿಯಲ್ಲಿದೆ. ಭಾರತದ ಸನಾತನ ಸಂಸ್ಕೃತಿಯ ರಕ್ಷಣೆಯಲ್ಲಿ ದೇವಾಲಯಗಳ ಪಾತ್ರ ಅತ್ಯಂತ ಮಹತ್ವದ್ದು. ಹಾಗೆಯೇ ದೇಗುಲಗಳ ನಿರ್ಮಾಣ ಕಾರ್ಯದಲ್ಲಿ ಶಿಲ್ಪಿಗಳ ಪರಿಶ್ರಮ ಅಮೋಘವಾದದ್ದು. ಕಾರ್ಕಳ ಶಿಲ್ಪಿಗಳ ತವರೆಂದೇ ಪ್ರಖ್ಯಾತಿ. ಧರ್ಮಸ್ಥಳದ ಬಾಹುಬಲಿಯ ವಿಗ್ರಹದ ನಿರ್ಮಾಣ ಕಾರ್ಯದಲ್ಲಿ ಇಲ್ಲಿಯ ಖ್ಯಾತ ಶಿಲ್ಪಿ ರಂಜಾಳ ಗೋಪಾಲ ಶೆಣೈ ಅವರದ್ದು ಪ್ರಮುಖ ಪಾತ್ರ. ದಕ್ಷಿಣ ಕನ್ನಡ ಜಿಲ್ಲೆ ಹಿರಿಕಿರಿಯ ದೇವಸ್ಥಾನ ಹಾಗೂ ದೈವಸ್ಥಾನಗಳಿಗೆ ಪ್ರಖ್ಯಾತಿ. ವೀಕ್ಷಕರೇ, ಆದಿಶೇಷನ ಮೇಲೆ ಪವಡಿಸಿರುವ ಕಾರ್ಕಳದ ಅದ್ಭುತ ಸುಂದರ ಅನಂತ ಪದ್ಮನಾಭನ ದೇವನ ದರ್ಶನ ಮಾಡೋಣ ಬನ್ನಿ. ಕಾರ್ಕಳದ ಜೈನ ಅರಸರು ಪರಮತ ಸಹಿಷ್ಣುಗಳಾಗಿದ್ದರು ಎಂಬುದಕ್ಕೆ ಸಾಕ್ಷಿಯಾಗಿದೆ ಇಲ್ಲಿನ ಅನಂತ ಪದ್ಮನಾಭ ದೇವಸ್ಥಾನ. ಭೈರರಸ ಒಡೆಯರಿಂದ 1567ರಲ್ಲಿ ನಿರ್ಮಾಣವಾದ ದೇಗುಲವಿದು. ಪಶ್ಚಿಮಾಭಿಮುಖವಾಗಿ ಸಮಚತುಸ್ರಾಕೃತಿಯ ಈ ದೇವಾಲಯ ಸಾಧಾರಣ ಕೆತ್ತನೆಯ ಬೃಹತ್ ಶಿಲಾಸ್ತಂಭಗಳನ್ನು ಹೊಂದಿದೆ. ಗರ್ಭಗೃಹದಲ್ಲಿ 10 ಅಡಿ ಉದ್ದ ಹಾಗೂ 8 ಅಡಿ ಎತ್ತರವಿರುವ ಈ ಬೃಹತ್ ಶಿಲ್ಪದ ಕೆತ್ತನೆ ಅಸಾಧಾರಣ. ಕಪ್ಪು ಶಿಲೆಯಲ್ಲಿ ಆದಿಶೇಷನ ಮೇಲೆ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಹಸನ್ಮುಖ ಮುದ್ರೆಯಲ್ಲಿ ಮಲಗಿರುವ ಮಹಾವಿಷ್ಣು, ಪಾದಭಾಗದಲ್ಲಿ ಶ್ರೀದೇವಿ ಭೂದೇವಿಯರ ಸುಂದರ ವಿಗ್ರಹಗಳು, ನಾಭಿಯಿಂದ ಹೊರಟ ಕಮಲದಲ್ಲಿನ ಬ್ರಹ್ಮನ ವಿಗ್ರಹ ಮನಮೋಹಕವಾಗಿದೆ. ನಿಜಕ್ಕೂ ಇದನ್ನು ಕೆತ್ತಿದ ಶಿಲ್ಪಿ ಅಮರ. ಇಂತಹ ಭವ್ಯತೆಯಿಂದ ಕೂಡಿದ ಇನ್ನೊಂದು ಅನಂತಶಯನ ವಿಗ್ರಹ ನಮಗೆ ಕಾಣಸಿಗುವುದು ಕೇರಳದ ತಿರುವನಂತಪುರದ ಅನಂತಶಯನದಲ್ಲಿ ಮಾತ್ರ. ಇಲ್ಲಿ ನಡೆದ ಕಾರ್ತಿಕ ದೀಪೋತ್ಸವ ಇತಿಹಾಸ ಪ್ರಸಿದ್ಧ. ಅನಂತ ಪದ್ಮನಾಭ ದೇಗುಲದ ಹಿಂದಿರುವ ವೈಶಿಷ್ಟ್ಯಪೂರ್ಣ ಗಣಪ ವಿಗ್ರಹವಿದು. ಪಂಚಮುಖಿ ವಿನಾಯಕನ ದರ್ಶನವಾಗದೆ ಯಾತ್ರಿಗಳು ಇಲ್ಲಿಂದ ಹೊರಡುವ ಮಾತಿಲ್ಲ. ನಿತ್ಯ ಪೂಜೆಗೊಳ್ಳುವ ಇಲ್ಲಿನ ನಾಗಮಂಟಪದಲ್ಲಿ ವೈವಿಧ್ಯಪೂರ್ಣ ಕೆತ್ತನೆಯ ಹಲವಾರು ನಾಗಶಿಲ್ಪಗಳಿವೆ. ಸಾವಿರದ 459ರಲ್ಲಿ ಪ್ರತಿಷ್ಠಾಪಿಸಲಾದ ಶ್ರೀ ವೆಂಕಟರಮಣ ದೇವಸ್ಥಾನ ಕಾರ್ಕಳದ ಹಿರಿಯ ದೇವಾಲಯಗಳಲ್ಲೊಂದು. ಬೇಲೂರು ಹಳೆಬೀಡಿನ ಸುಂದರ ಶಿಲ್ಪಕಲೆಯನ್ನು ಕಂಡ ಮನಸ್ಸು ಅದ್ಭುತ ಎಂದು ತಲೆದೂಗುತ್ತದೆ. ಮರುಕ್ಷಣವೇ ಅದೆಲ್ಲ ಮುಗಿದು ಹೋದ ಕಾಲದ ಮಾತು, ಇಂತಹದ್ದೆಲ್ಲ ಈಗೆಲ್ಲಿ ಎನ್ನುವ ನಿಟ್ಟಿಸಿರೊಂದು ಮೂಡುತ್ತದೆ. ಅಷ್ಟೊಂದು ನಿರಾಶರಾಗಬೇಕಿಲ್ಲ. 20ನೆಯ ಶತಮಾನದಲ್ಲೂ ಅಂಥ ಅದ್ಭುತ ಕಲಾತ್ಮಕ ಕೆತ್ತನೆ ಮಾಡಿದ ಶಿಲ್ಪಿಗಳ ಪರಂಪರೆಯನ್ನು ಮುಂದುವರೆಸಿದವರಿದ್ದಾರೆ. ಕಾರ್ಕಳದ ವೆಂಕಟರಮಣ ದೇವಸ್ಥಾನ ಮತ್ತಷ್ಟು ಪ್ರಖ್ಯಾತಿ ಹೊಂದಿದ್ದು ಖ್ಯಾತ ಶಿಲ್ಪಿ ರಂಜಾಳ ಗೋಪಾಲ ಶೆಣೈ ಅವರಿಂದ ನಿರ್ಮಿತವಾದ ಕಲಾತ್ಮಕ ಕುಸುರಿ ಕೆತ್ತನೆಯ ಈ 4 ಕಂಬಗಳಿಂದ. ಕರಿಶಿಲೆಯ ಕಂಬಗಳ ಸೂಕ್ಷ್ಮ ಕೆತ್ತನೆ ಅಪ್ರತಿಮವಾದದ್ದು. ಕಂಬವನ್ನು ಅಪ್ಪಿ ಹಿಡಿದ ದ್ರಾಕ್ಷಿ ಬಳ್ಳಿ, ಲೋಹದ ಸರಪಳಿಗಳಂತೆ ಕಾಣುವ ಇದು ಕಲ್ಲಿನಿಂದ ಕೆತ್ತಿದ ಸರಪಳಿ ಎಂದಾಗ ಬೆರಗಾಗುತ್ತೇವೆ. ಅರಳುಗಣ್ಣಿನಿಂದ ನಿಟ್ಟಿಸುತ್ತಿರುವ ಅಳಿಲು ಜೀವತಳದಂತೆ ಕಾಣುತ್ತದೆ. ಕಮಲದ ಹೂವಿನ ಮೇಲೆ ಕುಳಿತ ಭ್ರಮರದ ಮೀಸೆಯ ಸಂದಿಯಲ್ಲಿ ಕಡ್ಡಿ ತೂರಿಸಬಹುದಾದ ಸೂಕ್ಷ್ಮತೆ.